Hello dear students, hoping that all of you are good and fine. Again we are meeting to discuss the same subject and the same module, that is our statistics subject. In that unit 2, index numbers. So we are meeting for the 7th time. So I take it as lecture 7. Okay. So we discuss the same module, that is index numbers. Before I take up some other problems on methods of index numbers, let me tell a few things which clarifies you so that you can write the midterm examination. Okay. Today I have sent to you theoretical note of index numbers. Theoretical note, I mean to say, you can get it for 1 mark or 2 marks, okay, sometimes 5 marks. So each and theory you have to weigh in such a way that understanding the theory, the sentences, whatever is given to you. And many students requested the theoretical part. So because of that, of course, everywhere we need theoretical information also, like meaning of index numbers, definition of index numbers, broad types of index numbers. Okay, so iವೆಲ್ಲ theory part ಅನ್ನು ನಿಮಗೆ ನೋಟ್ ಅಲ್ಲಿ ಬಂದು ಹ್ಯಾಂಡ್ ರಿಟನ್ ನೋಟ್ ನಿಮಗೆ ಕೊಟ್ಟಿದ್ದೇವೆ. ಸೊ ನೀವು ಪ್ರತಿಯೊಂದು ಥಿಯರಿನ 1 ಮಾರ್ಕ್ ಇರಬಹುದು, 2 ಮಾರ್ಕ್ಸ್ ಇರಬಹುದು. ಕೆಲವೊಮ್ಮೆ 1 ಮಾರ್ಕ್ ಕ್ವೆಶ್ಚನ್ ಅನ್ನು 2 ಮಾರ್ಕ್ಸ್ ಕೇಳ್ತಾರೆ, 2 ಮಾರ್ಕ್ಸ್ ಕ್ವೆಶ್ಚನ್ ಅನ್ನು 1 ಮಾರ್ಕ್ ಕೇಳ್ತಾರೆ. ಫಾರ್ ಎಕ್ಸಾಂಪಲ್, ವಾಟ್ ಇಸ್ ದಿ ಮೀನಿಂಗ್ ಆಫ್ ಇಂಡೆಕ್ಸ್ ನಂಬರ್ಸ್? ಸೊ ಇಂಡೆಕ್ಸ್ ನಂಬರ್ಸ್ ಮೀನಿಂಗ್ ಅನ್ನ ಕೇಳಬಹುದು. ಸೊ 1 ಮಾರ್ಕ್ ಇಗೂ ಕೇಳಬಹುದು, 2 ಮಾರ್ಕ್ಸ್ ಇಗೂ ಕೇಳಬಹುದು. So what do you mean by price index numbers? So 2 marks question. Okay. Define index numbers. ಅದನ್ನು ಕೂಡ ಕೊಟ್ಟಿದ್ದೇನೆ, 2 ಮಾರ್ಕ್ಸ್ ಕೇಳಬಹುದು. ಆಮೇಲೆ what do you mean by quantity index numbers? What do you mean by simple index numbers? What do you mean by composite index numbers? Correct? ಆಮೇಲೆ what do you mean by price relative? Okay. State any 2 steps in the construction of index numbers. ಅದನ್ನು ಕೇಳಬಹುದು. ಯಾವಾಗಲೂ 2 ಸ್ಟೆಪ್ಸ್ ಅನ್ನು ಬರೀರಿ. ಇಂಡೆಕ್ಸ್ ನಂಬರ್ ಅನ್ನು ಕನ್ಸ್ಟ್ರಕ್ಟ್ ಮಾಡುವಾಗ ಯಾವ ಸ್ಟೆಪ್ಸ್ ಫಾಲೋ ಮಾಡ್ತಾರೆ, ಒಂದು 2 ಸ್ಟೆಪ್ಸ್ ಅನ್ನು ಬರೀರಿ ಅಂತ ಹೇಳ್ತಾರೆ. ಓಕೆ. ಆಮೇಲೆ ಆ ಸ್ಟೆಪ್ಸ್ ಬರೆಯುವಾಗ ಇಟ್ ಶುಡ್ ಬಿ ಇನ್ ಅನ್ ಆರ್ಡರ್. ಆ ಆರ್ಡರ್ ಅಲ್ಲಿ ಸ್ಟೆಪ್ಸ್ ಅನ್ನು ಬರೀಬೇಕಾಗುತ್ತೆ. ಸೊ ನೀವು ಎನಿ 2 ಸ್ಟೆಪ್ಸ್ ಅಂತ ಕೇಳಿದಾಗ ಫಸ್ಟ್ ಒಂದು ಸ್ಟೆಪ್ ಆಮೇಲೆ ಲಾಸ್ಟ್ ಒಂದು ಸ್ಟೆಪ್ ಬರಲಿಕ್ಕಾಗಲ್ಲ. ಅವೆಲ್ಲ ಆರ್ಡರ್ ಅಲ್ಲಿ ಇರುತ್ತೆ, ಅದೇ ಆರ್ಡರ್ ಪ್ರಕಾರ ಬರೀಬೇಕಾಗುತ್ತೆ. ಕರೆಕ್ಟ್. ಆಮೇಲೆ ರೈಟ್ ಎನಿ 2 ಫೀಚರ್ಸ್ ಆಫ್ ಇಂಡೆಕ್ಸ್ ನಂಬರ್ಸ್ ಆರ್ ರೈಟ್ ಎನಿ 2 ಫೀಚರ್ಸ್ ಆಫ್ ಆರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಡೆಕ್ಸ್ ನಂಬರ್ಸ್. ಯಾವ್ದಾದ್ರು 2 ಫೀಚರ್ ಬರೀರಿ ಅಂತ ಕೇಳ್ತಾರೆ, 2 ಮಾರ್ಕ್ಸ್. ಓಕೆ. ಆಮೇಲೆ ರೈಟ್ ಎನಿ 2 ಯೂಸರ್ಸ್ ಆಫ್ ಇಂಡೆಕ್ಸ್ ನಂಬರ್ಸ್. ಯಾವ್ದಾದ್ರು 2 ಯೂಸರ್ಸ್ ಬರೀರಿ ಅಂತ ಹೇಳ್ತಾರೆ ಇಂಡೆಕ್ಸ್ ನಂಬರ್ಸ್. ಸೊ ಯಾವ್ದಾದ್ರು 2 ಯೂಸ್ ಬರೆದ್ರೆ ಸಾಕು, ಬರೀ ಪಾಯಿಂಟ್ ಅಷ್ಟೇ, ಅದಕ್ಕೆ ಮತ್ತೆ ಎಕ್ಸ್ಪ್ಲೇಷನ್ ಬರೀಬೇಕಂತ ಇಲ್ಲ. ಯಾಕಂತ ಹೇಳಿದ್ರೆ ಮಾರ್ಕ್ಸ್ ಅನ್ನು ನೋಡಿ ನಾವು ಆನ್ಸರ್ ಬರ್ತೇವೆ. 1 ಮಾರ್ಕ್ ಮೀನ್ಸ್ 1 ಸೆಂಟೆನ್ಸ್ ಇಸ್ ಇನ್, 2 ಮಾರ್ಕ್ಸ್ ಮೀನ್ಸ್ ಎಕ್ಸಾಕ್ಟ್ ಆನ್ಸರ್, ಅಕ್ಯುರೇಟ್ ಆನ್ಸರ್. ಸೊ ಅಷ್ಟನ್ನೇ ಬರೀಬೇಕಾಗುತ್ತೆ. ಅಥವಾ ರೈಟ್ ಎನಿ 2 ಲಿಮಿಟೇಷನ್ಸ್ ಆಫ್ ಇಂಡೆಕ್ಸ್ ನಂಬರ್ಸ್ ಅಂತ ಕೇಳಬೇಕು. ಅವಾಗ ನಾವೇನು ಮಾಡಬೇಕು, 2 ಲಿಮಿಟೇಷನ್ ಬರೆದ್ರೆ ಸಾಕು ಇಂಡೆಕ್ಸ್ ನಂಬರ್ಸ್. ಕರೆಕ್ಟ್. ಸೊ ಇವೆಲ್ಲ ಥಿಯರಿ ಕ್ವಶನ್ಸ್. ಆಮೇಲೆ ಕೆಲವೊಮ್ಮೆ ಹೀಗೆ ಕೇಳ್ಬೋದು, ಈಗ ನಾವು ಮೆಥಡ್ಸ್ ಅನ್ನು ತಗೊಂಡಿದ್ದೇವೆ, 2 ಹೆಡ್ಡಿಂಗ್ ಅಲ್ಲಿ ಮೆಥಡ್ಸ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ. ಒಂದು ಅನ್ವೇಟೆಡ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಥವಾ ಅದನ್ನ ಸಿಂಪಲ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಅಂತ ನಾವು ಹೇಳ್ತೇವೆ. ಇನ್ನೊಂದು ಹೆಡ್ಡಿಂಗ್ ಏನಿದೆ, ವೇಟೆಡ್ ಪ್ರೈಸ್ ಇಂಡೆಕ್ಸ್ ಅಂತ ಇದೆ. ಓಕೆ. ಸೊ ಅನ್ವೇಟೆಡ್ ಅಲ್ಲಿ ಮತ್ತೆ 2 ಮೆಥಡ್ ಅನ್ನು ನೋಡಿದ್ದೇವೆ. ಅದರಲ್ಲಿ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ಅಂತ ಬರುತ್ತೆ, ಆಮೇಲೆ ಸಿಂಪಲ್ ಎವರೇಜ್ ಆಫ್ ರಿಲೇಟಿವ್ಸ್ ಅಂತ ಬರುತ್ತೆ. ಸೊ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ಅಲ್ಲೂ ನಾವು ಪ್ರಾಬ್ಲಮ್ ಅನ್ನು ವರ್ಕೌಟ್ ಮಾಡಿದ್ದೇವೆ. ಎಕ್ಸರ್ಸೈಸ್ ಪ್ರಾಬ್ಲಮ್ ನಂಬರ್ 1, ಆಮೇಲೆ ಎಕ್ಸರ್ಸೈಸ್ ಪ್ರಾಬ್ಲಮ್ ನಂಬರ್ 2. ಎಕ್ಸರ್ಸೈಸ್ ಪ್ರಾಬ್ಲಮ್ ಅಲ್ಲಿ 1 ಮತ್ತು 2ನೇ ಪ್ರಾಬ್ಲಮ್ ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ಅಲ್ಲಿ. ಆಮೇಲೆ ಎಕ್ಸರ್ಸೈಸ್ ಅಲ್ಲಿ ಪ್ರಾಬ್ಲಮ್ ನಂಬರ್ 3 ಅದು ಸಿಂಪಲ್ ಎವರೇಜ್ ಆಫ್ ರಿಲೇಟಿವ್ಸ್. ಅಲ್ಲಿ ಅರಿಥಮೆಟಿಕ್ ಮೀನು ಬರುತ್ತೆ, ಆಮೇಲೆ ಜಿಯೋಮೆಟ್ರಿಕ್ ಮೀನು ಬರುತ್ತೆ. ಕೆಲವೊಮ್ಮೆ ಕ್ವಶನ್ ಅನ್ನು ಹೀಗೆ ಕೇಳಬಹುದು,
what is the formula to calculate price level change under simple aggregative method ಅಂತ ಕೇಳಬಹುದು. ಸೊ ಅಲ್ಲಿ ನಾವೇನು ಮಾಡಿದ್ದೇವೆ, P01 is equal to summation P1 divided by summation P0 into 100. ಸೊ ಅದಕ್ಕೆ ನಾನು ಎಲ್ಲ ಕಡೆ ಹೇಳ್ತಾ ಇದ್ದೇನೆ, ಫಾರ್ಮುಲಾ ಇಂಪಾರ್ಟೆಂಟ್. ಫಾರ್ಮುಲಾ ಗೊತ್ತಿದೆ ಅಂತ ಹೇಳಿದ್ರೆ ನಾವು ಈಸಿಯಾಗಿ ಇಂಡೆಕ್ಸ್ ನಂಬರ್ ಅನ್ನು ಕ್ಯಾಲ್ಕುಲೇಟ್ ಮಾಡಬಹುದು, ಪರ್ಸೆಂಟೇಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಬಹುದು. Okay, so hoping that unweighted price index, first method of constructing index number, unweighted price index numbers or simple index numbers. In that two types, one is simple aggregative method, one more is simple average of relatives. ಸೊ ಎರಡು ಮೆಥಡಲ್ಲಿ ನಾವೇನು ಮಾಡಿದ್ದೇವೆ, ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡಿದ್ದೇವೆ. ಸೊ ಹೋಪಿಂಗ್ ದಟ್ ಇಟ್ ಈಸ್ ಕ್ಲಿಯರ್ ಟು ಯು. ಸೊ ಥಿಯರಿ ಏನು ನಾನು ನೋಟ್ಸ್ ಅನ್ನ ಕೊಟ್ಟಿದ್ದೇನೋ ಅಷ್ಟು ಥಿಯರಿಯನ್ನು ಓದ್ಕೊಳ್ಳಿ. ಆಮೇಲೆ 14th ಆನ್ವರ್ಡ್ಸ್ ಯುವರ್ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಟಿಲ್ 12th. ಸೊ 12ನೇ ತಾರೀಕು ತನಕ ಇಂಡೆಕ್ಸ್ ನಂಬರ್ ಅಲ್ಲಿ ಏನೇನು ಪ್ರಾಬ್ಲಮ್ಸ್ ಕವರ್ ಮಾಡ್ತೇವೋ ಅಷ್ಟು ತನಕ ನಿಮಗೆ ಸಿಲೆಬಸ್ ಸಿಗುತ್ತೆ. ಓಕೆ, ಸೊ ಟಿಲ್ 12th ವಾಟ್ ಎವರ್ ಸಿಲೆಬಸ್ problems we are working out, so that will be there for your midterm examination from the module index number. So 12ನೇ ತಾರೀಕು ತನಕ ಏನೇನು ಪ್ರಾಬ್ಲಮ್ಸ್ ವರ್ಕೌಟ್ ಮಾಡ್ತೀವೋ ಅವೆಲ್ಲ midterm ಇರುತ್ತೆ ಇಂಡೆಕ್ಸ್ ನಂಬರ್ ಪೋರ್ಷನ್ ಇಂದ. ಓಕೆ, ಸೊ ಅದರಲ್ಲಿ 1 ಮಾರ್ಕ್ ಬಂತು, 2 ಮಾರ್ಕ್ಸ್ ಬಂತು, 5 ಮಾರ್ಕ್ಸ್ ಬಂತು, 10 ಮಾರ್ಕ್ಸ್ ಬಂತು. ಸೊ ನಿನ್ನೆ ಅಥವಾ ಲಾಸ್ಟ್ ಕ್ಲಾಸಲ್ಲಿ ನಾವು ಏನೇನು ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದ್ದೇವೋ, ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ಇರ್ಬೋದು ಅಥವಾ ಸಿಂಪಲ್ ಎವರೇಜ್ ಆಫ್ ರಿಲೇಟಿವ್ಸ್ ಇರ್ಬೋದು, ಇವೆಲ್ಲ 5 ಮಾರ್ಕ್ಸ್ ಪ್ರಾಬ್ಲಮ್ಸ್. 5 ಮಾರ್ಕ್ಸ್ ಕೇಳ್ತಾರೆ, ಯಾಕಂತಂದ್ರೆ 1 ಮಾರ್ಕ್ ಕೇಳಲಿಕ್ಕಾಗಲ್ಲ, 2 ಮಾರ್ಕ್ಸ್ ಕೇಳಲಿಕ್ಕಾಗಲ್ಲ, ಸೊಲ್ಯೂಷನ್ ಇರುತ್ತೆ. ಅವೆಲ್ಲ 5 ಮಾರ್ಕ್ಸ್ ಪ್ರಾಬ್ಲಮ್ಸ್. ಓಕೆ, ಸೊ ಇವತ್ತು ನಾವೇನು ಡಿಸ್ಕಸ್ ಮಾಡ್ತೀವೋ ಅದು ಎರಡನೇ ಮೆಥಡ್, ಅದು ವೇಟೆಡ್ ಪ್ರೈಸ್ ಇಂಡೆಕ್ಸ್ ಮೆಥಡ್. ಸೊ ಆ ಚಾರ್ಟ್ ಅನ್ನು ನೀವು ನೋಡ್ಕೋಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನಾನು ಅನ್ವೇಟೆಡ್ ಅಂತ ಬರೆದಿದ್ದೇನೆ, ಅದರಲ್ಲಿ ಎರಡು ಟೈಪ್, simple aggregative method, simple average of relatives. Right hand side I have written as weighted price index numbers. All these are price index numbers. First type of index number alva. So first type of index number navenu odideve price index number. Second type quantity index number. Third type alli value index number annu odideve. So ಈಗ ನಾವೇನು ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಇದೀವೋ ಅದು ಫಸ್ಟ್ ಟೈಪ್ ಅಲ್ಲಿ ಪ್ರೈಸ್ ಇಂಡೆಕ್ಸ್ ನಂಬರ್. ಆಮೇಲೆ ಸೆಕೆಂಡ್ ಟೈಪಿಗೆ ಹೋಗಬೇಕು, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್. ಲಾಸ್ಟಿಗೆ ವ್ಯಾಲ್ಯೂ ಇಂಡೆಕ್ಸ್ ನಂಬರಿಗೆ ಹೋಗಬೇಕು. ಕರೆಕ್ಟ್. ಸೊ ಈಗ ನಾವು ಅನ್ವೇಟೆಡ್ ಅಲ್ಲಿ ಪ್ರಾಬ್ಲಮ್ಸ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ. ಪ್ರಾಬ್ಲಮ್ ನಂಬರ್ 1, 2, 3 ಅಲ್ಲಿ ಎರಡು ಮೆಥಡ್ ಇರ್ಬೋದು, ಸಿಂಪಲ್ ಅಗ್ರಿಗೇಟಿವ್ ಮೆಥಡ್ ಆಮೇಲೆ ಸಿಂಪಲ್ ಎವರೇಜ್ ಆಫ್ ರಿಲೇಟಿವ್ಸ್. ಸೊ ಎಕ್ಸಾಮ್ ಅಲ್ಲಿ ಪರ್ಟಿಕ್ಯುಲರ್ ಮೆಥಡ್ ಅನ್ನ ಅವರೇ ಕೊಡ್ತಾರೆ, ನಾವು ಫಾರ್ಮುಲಾನ ಅಪ್ಲೈ ಮಾಡಬೇಕು, ವ್ಯಾಲ್ಯೂಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಆ ವ್ಯಾಲ್ಯೂಸ್ ಅನ್ನ ಮೇನ್ ಫಾರ್ಮುಲಾದಲ್ಲಿ ಹಾಕಬೇಕು, ಆಮೇಲೆ ಪರ್ಸೆಂಟೇಜ್ ಅಲ್ಲಿ ಏನು ಚೇಂಜಸ್ ಆಗಿದೆಯೋ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದೆರಡು ಪ್ರಾಬ್ಲಮ್ ನಿಮಗೆ ಕ್ಲಿಯರ್ ಆಗಿದೆ. ಥಿಯರಿ ಇವತ್ತು ಕೊಟ್ಟಿದ್ದನ್ನು ಓದ್ಕೊಳ್ಳಿ. ಸೊ ಯು ಕ್ಯಾನ್ ಈಸಿಲಿ ರೈಟ್ ದಿ ಎಕ್ಸಾಮ್ಸ್. ಓಕೆ, ಸೊ ಥಿಯರಿ ರೀಡ್ ಒನ್ಸ್, ಟ್ವೈಸ್, ಥ್ರೈಸ್. ಒಮ್ಮೆ ಓದಿ, ನೆಕ್ಸ್ಟ್ ಮತ್ತೊಮ್ಮೆ ಓದಿ ಗೊತ್ತಾಗಿದ್ರೆ, ಆಮೇಲೆ ಒಮ್ಮೆ ಓದಿದ್ದನ್ನ ನೀವು ನೋಟ್ಬುಕ್ಕಲ್ಲಿ ಓದಿದ್ದನ್ನ ಅದನ್ನ ಹಾಗೆ ಇಟ್ಕೊಂಡು ಬರೆದು ತೆಗಿಬೇಕು. ಸೊ ಬರೆದು ತೆಗೆದುವಾಗ ಹೆಚ್ಚಿಗೆ ನೆನಪಿರುತ್ತೆ. ನಾನು ಏನು ಬರೆದಿದ್ದೇನೋ ಅದು ನಿಮಗೆ ಹೆಚ್ಚಿಗೆ ನೆನಪಿರುತ್ತೆ. ಓಕೆ, ಸೊ ದ್ಯಾಟ್ ಈಸ್ ದ ಫಸ್ಟ್ ಪಾರ್ಟ್. Today we start with second part. ಅಲ್ಲಿ ಸೆಕೆಂಡ್ ಪಾರ್ಟ್ ಅಲ್ಲಿ ಸೆಕೆಂಡ್ ಮೇನ್ ಮೆಥಡ್ ಅಲ್ಲಿ ವೇಟೆಡ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಇದೆ. ಕರೆಕ್ಟ್. ಸೊ ಈ ವೇಟೆಡ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲಿ ಬೇರೆ ಬೇರೆ ಎಕ್ಸ್ಪರ್ಟೀಸ್ ಫಾರ್ಮುಲಾ ಕೊಟ್ಟಿದ್ದಾರೆ. ಓಕೆ, ಅದರಲ್ಲಿ ಎರಡು ಟೈಪ್ ಇದೆ, ವೇಟೆಡ್ ಅಗ್ರಿಗೇಟಿವ್ ಮೆಥಡ್ ಮತ್ತೆ ವೇಟೆಡ್ ಎವರೇಜ್ ಆಫ್ ರಿಲೇಟಿವ್ಸ್. ಇಲ್ಲಿ ಹಾಗೆ, ಇಲ್ಲಿ ಸಿಂಪಲ್ ಅಗ್ರಿಗೇಟಿವ್ ಇತ್ತು, ಸಿಂಪಲ್ ಎವರೇಜ್ ಆಫ್ ರಿಲೇಟಿವ್ಸ್ ಇತ್ತು. ಅಲ್ಲಿ ವೇಟೆಡ್ ಅಗ್ರಿಗೇಟಿವ್ ಮೆಥಡ್ ಇದೆ, ಆಮೇಲೆ ವೇಟೆಡ್ ಎವರೇಜ್ ಆಫ್ ರಿಲೇಟಿವ್ಸ್ ಇದೆ. ಟುಡೇ ಐ ಟೇಕ್ ಅಪ್ ದಿಸ್. I write here main method number 2, that is weighted, okay, weighted price index numbers. Weighted price index numbers. Okay, in this weighted price index numbers, again we have weighted aggregative, weighted aggregative
numbers. Okay. Then number 2 we have a chart and ಇಟ್ಕೊಳ್ಳಿ. ಚಾರ್ಟ್ ಅಲ್ಲಿ ನಾನು ಎರಡನ್ನು ಬರೆದಿದ್ದೇನೆ. weighted aggregative price index numbers ಆಮೇಲೆ weighted average of relatives price index numbers. Okay, so two types: weighted aggregative price index numbers, weighted average of relatives. So ಅಲ್ಲಿ ಹೇಗಿತ್ತು? simple aggregative method, simple average of relatives. Okay, so ಇಲ್ಲಿ weighted name only indicates weighted price index numbers ಅಂತ ಹೇಳಿದ್ರೆ prices of commodities what we are collecting. ನಾವೇನು ಪ್ರೈಸಸ್ ಕಲೆಕ್ಟ್ ಮಾಡ್ತೀವಿ ಕಾಮೋಡಿಟೀಸ್ ಇದು, ಅದಕ್ಕೆ ನಾವು ವೇಟ್ ಕೊಡ್ತಾ ಹೋಗ್ತೇವೆ. ಸೊ ವೇಟ್ ಅಂತ ಹೇಳಿದ್ರೆ ಸಮ್ ವಾಟ್ ಪ್ರಿಫರೆನ್ಸಸ್ ಗಿವಿಂಗ್ ಮೋರ್ ಪ್ರಿಫರೆನ್ಸ್ ಫಾರ್ ದಿ ಪರ್ಟಿಕ್ಯುಲರ್ ವೇಟ್ ವಿಚ್ ಇಸ್ ಕ್ಯಾರಿಂಗ್ ಮೋರ್ ವೇಟ್, ವಿಚ್ ಇಸ್ ಕ್ಯಾರಿಂಗ್ ಮೋರ್ ಪ್ರೈಸಸ್. ದೆನ್ ಸೆಕೆಂಡ್ ಪ್ರಿಫರೆನ್ಸ್ ಫಾರ್ ಸೆಕೆಂಡ್ ಪ್ರೈಸ್, ಥರ್ಡ್ ಪ್ರಿಫರೆನ್ಸ್ ಫಾರ್ ಥರ್ಡ್ ಪ್ರೈಸ್. ಓಕೆ, ಸೊ ಅದಕ್ಕೆ ನಾವು ವೇಟೆಡ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು today's class we take up this weighted aggregative price index numbers. So what is this weighted aggregative price index numbers? So I write on the board, just go through. Later we take up weighted average of relatives. Okay, so weighted average of relatives ಆಮೇಲೆ ಡಿಸ್ಕಸ್ ಮಾಡೋಣ. ಮೊದಲು weighted aggregative price index number ಅದನ್ನ ಡಿಸ್ಕಸ್ ಮಾಡಿ ಅದರಲ್ಲಿ ಏನೇನು ಫಾರ್ಮುಲಾ ಬರುತ್ತೆ, ಯಾವ್ಯಾವ ಎಕ್ಸ್ಪರ್ಟೀಸ್ ಫಾರ್ಮುಲಾ ಕೊಟ್ಟಿದ್ದಾರೆ, ಓಕೆ, ಅದನ್ನ ಡಿಸ್ಕಸ್ ಮಾಡಿ ಪ್ರಾಬ್ಲಮ್ಸ್ ಅನ್ನ ವರ್ಕೌಟ್ ಮಾಡಿ ಆಮೇಲೆ ನೆಕ್ಸ್ಟ್ ಮೆಥಡ್ ಹೋಗೋಣ. ಸೊ ವಾಟ್ ಇಸ್ ದಿಸ್ weighted aggregative price index? So I write here on the board, just go through. Okay, under this method or in this method they may ask for 2 marks. 2 marks ಗೆ ಒಮ್ಮೆ ಕ್ವೆಶ್ಚನ್ ಕೇಳಬಹುದು ಕೆಲವೊಮ್ಮೆ. what do you mean by weighted aggregative price index numbers? You can write this. 2 marks ಕೇಳಿದ್ರೆ ಈ ಆನ್ಸರ್ ಬಂದ್ರೆ ಸಾಕು. in this method, okay, in this method quantity weights okay, quantity weights are assigned to various commodities okay, and weighted aggregate of okay, the prices are obtained. Weighted aggregate of the prices are obtained. Suppose if they ask for 2 marks, 2 marks ಗೆ ನಾನು ಮೀನಿಂಗ್ ಕೇಳಿದ್ರೆ what do you mean by weighted aggregative price index number? You can write in this method quantity weights are assigned to various commodities. Quantity weights are assigned to, ಇಲ್ಲಿ weighted ಅಂತ ಹೇಳಿದ್ರೆ ಯಾವಾಗಲೂ ವೇಟೇಜ್ ಅನ್ನು ಕೊಡಬೇಕಾಗುತ್ತೆ. ಸೊ ಇಲ್ಲಿ ಯಾವುದಕ್ಕೆ ವೇಟೇಜ್ ಕೊಡ್ತಾ ಇದ್ದಾರೆ? ಪ್ರೈಸ್ ಆಫ್ ದಿ ಕಾಮಡಿಟೀಸ್. ನಾವು ಡಿಸ್ಕಸ್ ಮಾಡ್ತಾ ಇರೋದು ಪ್ರೈಸ್ ಇಂಡೆಕ್ಸ್ ನಂಬರ್. ಆದರೆ ಎಲ್ಲ ಕಡೆ ನಾವು ಪ್ರೈಸ್ ಅನ್ನ ಕನ್ಸಿಡರ್ ಮಾಡಿದ್ದೇವೆ, ಆಮೇಲೆ ಅದಕ್ಕೆ ಇಂಡೆಕ್ಸ್ ನಂಬರ್ ಟೂಲ್ ಅನ್ನು ಅಪ್ಲೈ ಮಾಡಿದ್ದೇವೆ, ಆಮೇಲೆ ರಿಲೇಟಿವ್ ಚೇಂಜ್ ಇನ್ ದಿ ಪ್ರೈಸ್ ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಪರ್ಸೆಂಟೇಜ್ ಅಲ್ಲಿ. ಬಟ್ ಇಲ್ಲೇನ್ ಮಾಡ್ತಾರೆ ಅವರು ಪ್ರೈಸ್ ಜೊತೆಗೆ ವೇಟೇಜ್ ಅನ್ನು ಕೊಡ್ತಾರೆ. ಇಲ್ಲಿ ಯಾವುದಕ್ಕೆ ವೇಟೇಜ್ ಕೊಡ್ತಾ ಇದ್ದಾರೆ? ಕ್ವಾಂಟಿಟಿ ವೇಟ್ಸ್ ಆರ್ ಅಸೈನ್ಡ್ ಟು ವೇರಿಯಸ್ ಕಮೋಡಿಟೀಸ್.
ಕ್ವಾಂಟಿಟಿ ವೇಟ್ಸ್ ಅಂದ್ರೆ ಕ್ವಾಂಟಿಟಿನ ವೇಟ್ ಆಗಿ ತಗೊಂಡಿದ್ದಾರೆ. ಪ್ರೈಸ್ ಇರುತ್ತೆ ಕಮೋಡಿಟಿದು, ಕ್ವಾಂಟಿಟಿನೂ ಇರುತ್ತೆ, ಬಟ್ ಪ್ರೈಸ್ ಅನ್ನ ವೇಟ್ ಆಗಿ ತಗೊಳ್ತಾ ಇಲ್ಲ, ಕ್ವಾಂಟಿಟಿನ ವೇಟ್ ಆಗಿ ತಗೊಳ್ತಾ ಇದ್ದಾರೆ. ಆ ಕ್ವಾಂಟಿಟಿನ ವೇಟ್ ಆಗಿ ತಗೊಂಡು ಎಲ್ಲ ಕಾಮೋಡಿಟೀಸ್ ಬೇರೆ ಬೇರೆ ಕಾಮೋಡಿಟೀಸ್ ಇದು. ಆಮೇಲೆ ವೇಟೆಡ್ ಎಗ್ರಿಗೇಟ್ ಆಫ್ ದಿ ಪ್ರೈಸಸ್ ಆರ್ ಆಬ್ಟೈನ್. ಸೊ ಕ್ವಾಂಟಿಟಿನ ವೇಟೇಜ್ ಆಗಿ ತಗೊಂಡು ಪ್ರೈಸ್ ಜೊತೆ, ಫಾರ್ ಎಕ್ಸಾಂಪಲ್ ಇದೊಂದು ಪೆನ್ ಅಂತ ತಿಳ್ಕೊಂಡ್ರೆ ಒಂದು ಪೆನ್ ಅಂತೆ ಅಥವಾ 10 ಪೆನ್ಸ್ ಅಂತೆ, 10 ಪೆನ್ಸ್ rupees 1000, 10 pence 1000 rupees. So 1000 rupees ಅನ್ನೋದು ಏನಾಯ್ತು, ಪ್ರೈಸ್ ಆಯ್ತು. ಕ್ವಾಂಟಿಟಿ ಏನಾಯ್ತು, 10 ಪೆನ್ಸ್ ಆಯ್ತು. ಸೊ ಆ ಕ್ವಾಂಟಿಟಿ ಏನಿರುತ್ತೆ 10 ಪೆನ್ಸ್ ಅದನ್ನ ವೇಟ್ ಆಗಿ ತಗೊಳ್ತಾರೆ. ಅದನ್ನ ವೇಟ್ ಆಗಿ ತಗೊಂಡು ವೇಟೆಡ್ ಎಗ್ರಿಗೇಟ್ ಆಫ್ ದಿ ಪ್ರೈಸಸ್ ಆರ್ ಆಬ್ಟೈನ್. ವೇಟೆಡ್ ಎಗ್ರಿಗೇಟ್ ಪ್ರೈಸ್ ಎಷ್ಟಾಗಿದೆ, ಅದರಲ್ಲಿ ಏನು ಚೇಂಜಸ್ ಆಗಿದೋ ಪರ್ಸೆಂಟೇಜ್ ಅಲ್ಲಿ ಅದನ್ನ ಪ್ರೆಸೆಂಟ್ ಮಾಡ್ತಾರೆ, ಅದನ್ನ ಎಕ್ಸಿಬಿಟ್ ಮಾಡ್ತಾರೆ. ಸೊ ಅದ್ರ ಪ್ರಕಾರವಾಗಿ ಏನು ಮಾಡ್ತಾರೆ, ಕನ್ಕ್ಲೂಷನ್ ಮಾಡ್ತಾರೆ. ಓಕೆ, ಸೊ ಟ್ರೈ ಟು ರಿಮೆಂಬರ್ ದಿಸ್ ಮೀನಿಂಗ್. In this method, quantity weights are assigned to various commodities. They take quantity as weights of different commodities and the weighted aggregate of the prices are obtained. So quantity na weightage agi ತಕೊಂಡು weighted aggregate of the prices ಅನ್ನು calculate ಮಾಡ್ತಾರೆ. Okay, so just you can watch this for a minute. So one ನಿಮಿಷ ನೋಡ್ಕೊಳ್ಳಿ ಮೀನಿಂಗ್, ಆಮೇಲೆ ನಿಮಗೆ ಗೊತ್ತಾಗುತ್ತೆ ವಾಟ್ ಇಸ್ ದಿ ಮೀನಿಂಗ್ ಆಫ್ ದಿಸ್ ವೇಟೆಡ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್. ಓಕೆ, ಸೊ ಇಲ್ಲಿ ನಮಗೆ ಫೋಕಸಿಂಗ್ ಥೀಮ್ ಏನು ಅಂತ ಹೇಳಿದ್ರೆ, ಇಲ್ಲಿ ಬೇರೆ ಬೇರೆ ಎಕ್ಸ್ಪರ್ಟೀಸ್ ಬರುತ್ತೆ. ಆಲ್ರೆಡಿ ನಿಮಗೆ ಚಾರ್ಟ್ ಅಲ್ಲಿ ನಾನು ಕೊಟ್ಟಿದ್ದೇನೆ. ಲಾಸ್ಟ್ ಫೇಸ್ ಒಬ್ಬ ಎಕ್ಸ್ಪರ್ಟಿ, ಪಾಸ್ಟೀಸ್ ಒಬ್ಬ ಎಕ್ಸ್ಪರ್ಟಿ, ಆಮೇಲೆ ಮಾರ್ಷಲ್ ಎಡ್ಜರ್ಸ್ ಅಂತ ಇಬ್ಬರು ಎಕ್ಸ್ಪರ್ಟಿ ಒಟ್ಟಿಗೆ ಸೇರಿ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಆಮೇಲೆ ಡೋರ್ವಿಶ್ ಬೌಲೆ ಅಂತ ಒಬ್ಬರು ಎಕ್ಸ್ಪರ್ಟಿ ಇದ್ದಾರೆ, ಇಬ್ಬರು ಅವರಿಬ್ಬರು ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ ವೇಟೆಡ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರಿಗೆ. ಫಿಶರ್ಸ್ ಇಂಡೆಕ್ಸ್ ನಂಬರ್, ಫಿಶರ್ ಅನ್ನೋ ಎಕ್ಸ್ಪರ್ಟ್ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ ವೇಟೆಡ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಆಮೇಲೆ ಲಾಸ್ಟ್ ಅಲ್ಲಿ ಒಬ್ರು ಕೆಲ್ಲೀಸ್ ಪ್ರೈಸ್ ಇಂಡೆಕ್ಸ್ ನಂಬರ್, ಕೆಲ್ಲಿ ಅವರು ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಅಂದ್ರೆ ಇವರೆಲ್ಲ ಎಕ್ಸ್ಪರ್ಟಿಗಳು, ಈ ಎಲ್ಲ ಎಕ್ಸ್ಪರ್ಟಿಗಳು ಇಂಡೆಕ್ಸ್ ನಂಬರ್ ಎಕ್ಸ್ಪರ್ಟಿಗಳು ವೇಟೆಡ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲಿ ಪ್ರೈಸ್ ಜೊತೆಗೆ ಕ್ವಾಂಟಿಟಿನ ವೇಟೇಜ್ ಆಗಿ ಇಟ್ಕೊಂಡು ಪ್ರೈಸ್ ಅಲ್ಲಿ ಏನು ಚೇಂಜಸ್ ಆಗಿದೆ, ಪರ್ಸೆಂಟೇಜ್ ಅಲ್ಲಿ ಏನು ಚೇಂಜಸ್ ಆಗಿದೆ ಅದನ್ನ ನಮಗೆ ಆನ್ಸರ್ ಕೊಡ್ತಾ ಇದ್ದಾರೆ, ಕನ್ಕ್ಲೂಷನ್ ಕೊಡ್ತಾ ಇದ್ದಾರೆ. ಓಕೆ, ಸೊ ಅದಕ್ಕಾಗಿ ಇಲ್ಲಿ ನಾವೇನ್ ಮಾಡೋಣ, ವಾಟ್ ವಿ ಕ್ಯಾನ್ ಡೂ ಇಸ್ ವಿ ಟೇಕ್ ದಿ ಫಾರ್ಮುಲಾ ಆಫ್ ಆಲ್ ದಿ ಎಕ್ಸ್ಪರ್ಟೀಸ್. ಯಾಕಂತ ಹೇಳಿದ್ರೆ ಎಲ್ಲ ಎಕ್ಸ್ಪರ್ಟಿ ಫಾರ್ಮುಲಾ ಒಮ್ಮೆಲೆ ತಗೊಂಡು ಆಮೇಲೆ ಪ್ರಾಬ್ಲಮ್ಸ್ ಅನ್ನ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಎಕ್ಸ್ಪರ್ಟಿ ಫಾರ್ಮುಲಾ ಒಮ್ಮೆಲೆ ತಗೊಂಡು ಆಮೇಲೆ ಪ್ರಾಬ್ಲಮ್ಸ್ ಅನ್ನ ವರ್ಕೌಟ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ನೀವು ಎಕ್ಸ್ಪರ್ಟೀಸ್, ಅಫ್ಕೋರ್ಸ್ ಐ ರೈಟ್ ಆನ್ ದಿ ಬೋರ್ಡ್, ಎಲ್ಲ ಬೋರ್ಡ್ ಅಲ್ಲಿ ಬರೀತೇನೆ. 6 ಜನ ಎಕ್ಸ್ಪರ್ಟೀಸ್ ಇದ್ದಾರೆ. ಲಾಸ್ಟ್ ಪೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್, ಪಾಸ್ಟೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್. ಜಸ್ಟ್ ಯು ಕೀಪ್ ದಟ್ ಚಾರ್ಟ್ ಬಿಫೋರ್ ಯು. ನಾನೇನು ಮೆಥಡ್ಸ್ ಕೊಟ್ಟಿದ್ದೀನಿ ಚಾರ್ಟ್ ಅಲ್ಲಿ ಅದನ್ನು ನೀವು ಎದುರಿಗೆ ಇಟ್ಕೊಂಡ್ರೆ ಗೊತ್ತಾಗುತ್ತೆ ವೇಟೆಡ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲಿ ಯಾವ್ಯಾವ ಎಕ್ಸ್ಪರ್ಟಿಗಳು ಇದ್ದಾರೆ ಅಂತ. ಒಬ್ರು ಲಾಸ್ಟ್ ಪೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್, ಆಮೇಲೆ ಪಾಸ್ಟೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್, ಓಕೆ, ಆಮೇಲೆ ಡಾರ್ವಿಶ್ ಬೌಲೆಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಇದೆ, ಆಮೇಲೆ ಮಾರ್ಷಲ್ ಎಡ್ಜರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಇದೆ, ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಇದೆ, ಆಮೇಲೆ ಕೆಲ್ಲೀಸ್ ಪ್ರೈಸ್ ಇಂಡೆಕ್ಸ್ ನಂಬರ್. 6 ಜನ ಎಕ್ಸ್ಪರ್ಟಿಗಳು ಇಲ್ಲಿ ಫಾರ್ಮುಲಾ ಕೊಟ್ಟಿದ್ದಾರೆ. ಸೊ 6 ಜನರ ಫಾರ್ಮುಲಾ ನಾನೇನು ಹೇಳ್ತಾ ಇದ್ದೇನೆ, ಒಮ್ಮೆಲೆ ಬರ್ಕೊಳ್ಳೋಣ ಅಂತ. ಒಮ್ಮೆಲೆ ಯಾಕೆ ಬರ್ಕೊಳ್ಳೋಣ ಅಂತ ಹೇಳಿದ್ರೆ, ಮೇನ್ ನಮಗೆ ಫಾರ್ಮುಲಾ ಇರೋದು ಒಂದು ಲಾಸ್ಟ್ ಪೇಸ್ ಮತ್ತೆ ಪಾಸ್ಟ್ ಪೇಸ್. ಓಕೆ, ಸೊ ಲಾಸ್ಟ್ ಪೇಸ್ ಏನು ಫಾರ್ಮುಲಾ ಕೊಟ್ಟಿದ್ದಾರೋ ವೇಟೆಡ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ, ಆಮೇಲೆ ಪಾಸ್ಟೇ ಏನು ಫಾರ್ಮುಲಾ ಕೊಟ್ಟಿದ್ದಾರೋ ವೇಟೆಡ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ, ಅವು 2 ಬೇಸ್. ಉಳಿದ 4 ಜನ ಏನಿದ್ದಾರೋ, ಉಳಿದ 4 ಎಕ್ಸ್ಪರ್ಟ್ಗಳು ಏನಿದ್ದಾರೋ ಅವನ್ನೇ ಸ್ವಲ್ಪ ಚೇಂಜಸ್ ಮಾಡ್ತಾರೆ. ಲಾಸ್ಟ್ ಪೇಸ್ ಮತ್ತೆ ಪಾಸ್ಟೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅನ್ನೇ ಬೇಸ್ ಆಗಿ ಇಟ್ಕೊಂಡು ಉಳಿದವರು ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಸ್ವಲ್ಪ ಚೇಂಜ್ ಅಂತಂದ್ರೆ 1% ಚೇಂಜ್ ಮಾಡಿದ್ರೆ ಅಷ್ಟೇ, ಉಳಿದೆಲ್ಲ ಡೇಟಾನ ಹಾಗೆ ಇಟ್ಟಿದ್ದಾರೆ. ಅದಕ್ಕೆ ನಾವೇನ್ ಮಾಡೋಣ, ಎಲ್ಲ ಒಮ್ಮೆ ನಾನು ಫಾರ್ಮುಲಾ ಬರೀತೇನೆ, ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾರ್ಯಾರು ಯಾವ್ಯಾವ ಫಾರ್ಮುಲಾ ಕೊಟ್ಟಿದ್ದಾರೆ ಅಂತ. ಆಮೇಲೆ ನಿಮಗೆ ಒಂದು ಕಾಮನ್ ಥಿಂಗ್ ಗೊತ್ತಾಗುತ್ತೆ, ಎಲ್ಲ ಫಾರ್ಮುಲಾದಲ್ಲಿ ಒಂದು ಕಾಮನ್ ಥಿಂಗ್ ಏನಂತ ಗೊತ್ತಾಗುತ್ತೆ. ಓಕೆ,
Okay, so try to remember for a time being this meaning weighted aggregative price index numbers. So in this method quantity weights are assigned to various commodities. ಯಾಕಂತ ಹೇಳಿದ್ರೆ ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಇರೋದು ಪ್ರೈಸ್ ಇಂಡೆಕ್ಸ್ ನಂಬರ್. ಸೊ ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲಿ ಪ್ರೈಸ್ ಅಲ್ಲಿ ಎಷ್ಟು ಪರ್ಸೆಂಟೇಜ್ ಚೇಂಜ್ ಆಗಿದೆ ಅಂತ ನಾವು ಹೇಳ್ತಾ ಇದ್ದೇವೆ. ಬಟ್ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ ಈ ಮೆಥಡಲ್ಲಿ ಅವರು ಪ್ರೈಸ್ ಜೊತೆ ಕ್ವಾಂಟಿಟಿಯನ್ನ ವೇಟ್ ಆಗಿ ತಗೊಳ್ತಾ ಇದ್ದಾರೆ. ಪ್ರತಿಯೊಂದು ಕ್ವಾಂಟಿಟಿಗೂ ವೇಟ್ ಅನ್ನು ಕೊಟ್ಕೊಂಡು ವೇರಿಯಸ್ ಕಾಮೋಡಿಟೀಸ್ and the weighted aggregate of the prices are obtained. So ಆ ಕ್ವಾಂಟಿಟಿಗಳಿಗೆ ವೇಟೇಜ್ ಅನ್ನು ಕೊಟ್ಕೊಂಡು ಅದರ ಮೂಲಕ ಏನು ಮಾಡ್ತಿದ್ದಾರೆ ಅವರು weighted aggregative price index ಅನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ಪರ್ಸೆಂಟೇಜ್ ಚೇಂಜ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಈ ಮೆಥಡ್ ಅಲ್ಲಿ ಆ ಎಕ್ಸ್ಪರ್ಟೀಸ್ ಬರ್ತಾರೆ. ಸೊ ಒಂದೊಂದೇ ನಾನು ಬರೀತೇನೆ, ಅವ್ರ ಫಾರ್ಮುಲಾ ಕೂಡ ಬರೀತೇನೆ. ಓಕೆ, ಸೊ ಫಾರ್ಮುಲಾ ಬಂದಾದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನು ಸಿಮಿಲಾರಿಟೀಸ್ ಇದೆ ಅಂತ. ಫಾರ್ಮುಲಾಗಳಲ್ಲಿ ಏನು ಕಾಮನ್ ಥಿಂಗ್ ಇದೆ ಅಂತ. ವಾಟ್ ಇಸ್ ದಿ ಕಾಮನ್ ಥಿಂಗ್ ದಟ್ ಕ್ಯಾನ್ ಬಿ ಐಡೆಂಟಿಫೈಡ್ ವೆನ್ ಯು ಗೋ ಥ್ರೂ ಆಲ್ ದಿ 6 ಫಾರ್ಮುಲಾ, 6 ಫಾರ್ಮುಲಾ. ಯಾಕಂತ ಹೇಳಿದ್ರೆ 6 ಜನ ಇದ್ದಾರೆ. ಓಕೆ, ಸೊ ಐ ರೈಟ್ ಒನ್ ಬೈ ಒನ್. ನಾನು ಬರೀತಾ ಹೋಗ್ತೇನೆ, ಒಮ್ಮೆ ನೋಡ್ಕೊಳ್ಳಿ. ಓಕೆ, ಸೊ ಐ ರೈಟ್ ದಿ ಫಸ್ಟ್ ಒನ್, or I take it as A ಅಂತ ತಗೊಳ್ತೇನೆ. ಓಕೆ, ಲಾಸ್ಟ್ ಸ್ಪೇಸ್ LES PEY RE apostrophes, last space price index none. Okay, so last pair nodu oba expert index number ಕನ್ಸ್ಟ್ರಕ್ಟ್ ಮಾಡುವಂತ ಎಕ್ಸ್ಪರ್ಟ್. ಅವರು ಹೇಗೆ ಪ್ರೈಸ್ ಲೆವೆಲ್ ಚೇಂಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ರು, ಯಾವ ಫಾರ್ಮುಲಾ ಕೊಟ್ಟಿದ್ದಾರೆ. ಓಕೆ, ಸೊ P01 is equal to, hoping that you know this P01, and on the top I write L ಅಂತ ಹೇಳಿದ್ರೆ ಲಾಸ್ಟ್ ಪೇ ಕೊಟ್ಟಿರೋದ್ರಿಂದ ಫಾರ್ಮುಲಾ L ಅಂತ ಬರುತ್ತೆ. ಅದರ ಲಾಸ್ಟ್ ಪೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್ is equal to, okay, summation P1 Q0 divided by summation P0 Q0 into 100. Okay, I write this at the middle. Then now centrally ಬರುತ್ತಾ P01 L. So last phase price index number P01, last phase base year current year. ಯಾವುದೇ ಪ್ರೈಸ್ ಇಂಡೆಕ್ಸ್ ನಂಬರ್ ಅನ್ನು ಕನ್ಸ್ಟ್ರಕ್ಟ್ ಮಾಡುವಾಗ ಎರಡು ಇಯರ್ ಬೇಕು ನಮಗೆ, ಒಂದು ಬೇಸ್ ಇಯರ್, ಇನ್ನೊಂದು ಕರೆಂಟ್ ಇಯರ್. ಓಕೆ, ಸೊ ಬೇಸ್ ಇಯರ್ ಕರೆಂಟ್ ಇಯರ್ ಎಲ್ಲಿ ಕೊಟ್ಟಿರ್ತಾರೆ, ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ ಬೇಸ್ ಇಯರ್ ಯಾವುದು, ಕರೆಂಟ್ ಇಯರ್ ಯಾವುದು ಅಂತ. ಸೊ ಇವರು ಏನು ಫಾರ್ಮುಲಾ ಕೊಟ್ಟಿದ್ದಾರೆ ನಮಗೆ, P01 is equal to summation P1 Q0. So this is what the new thing we are finding. ಇದು ನಮಗೊಂದು ಹೊಸದು Q0 ಮತ್ತೆ Q0. Okay, so let me check summation P1 Q0 summation P0 Q0 into 100. So this is the new thing. ಇದು ಹೊಸದು. ಯಾಕೆ ಹೊಸದು ಅಂತ ಹೇಳಿದ್ರೆ ಇಲ್ಲಿ ಕ್ವಾಂಟಿಟಿನ ಅವರು ವೇಟೇಜ್ ಆಗಿ ತಗೊಂಡಿದ್ದಾರೆ. ಕ್ವಾಂಟಿಟಿಗೆ ವೇಟೇಜ್ ಕೊಟ್ಟಿರೋದ್ರಿಂದ ಇಲ್ಲಿ Q0 ಬಂದಿದೆ. ಕ್ವಾಂಟಿಟಿಗೆ ವೇಟೇಜ್ ಕೊಡದೇ ಇದ್ದಿದ್ರೆ ಇಲ್ಲಿ Q0 ಬರೋದಿಲ್ಲ ಇತ್ತು, ಬರೀ summation P1 divided by summation P0 into 100 ಆಗ್ತಿದೆ. ಬಟ್ ಇವರೆಲ್ಲ ಏನು ಮಾಡಿದ್ದಾರೆ, ಪ್ರೈಸ್ ಇಂಡೆಕ್ಸ್ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡುವಾಗ, ಚೇಂಜಸ್ ಕ್ಯಾಲ್ಕುಲೇಟ್ ಮಾಡುವಾಗ ಪ್ರೈಸ್ ಜೊತೆಗೆ ಕ್ವಾಂಟಿಟಿಗೆ ವೇಟೇಜ್ ಅನ್ನು ಕೊಟ್ಟಿರೋದ್ರಿಂದ ದಿಸ್ ಮೆಥಡ್ ಇಸ್ ಕಾಲ್ಡ್ ಆಸ್ ವೇಟೆಡ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ಮೆಥಡ್. ಓಕೆ, ಸೊ ಇದು ಲಾಸ್ಟ್ ಸ್ಪೇಸ್ ಫಾರ್ಮುಲಾ. ಆಮೇಲೆ ಎರಡನೇ ಬರೋದು hoping that I write here only D ಅಂತ ಬರೀತೀನಿ ಇಲ್ಲಿ. So P1 Q0, P1 ಅಂತ ಹೇಳಿದ್ರೆ current year price, Q0 means base year quantity. ಇಲ್ಲಿ Q1 ಅಂತ ಹೇಳಿದ್ರೆ quantity, P0 ಅಂತ ಹೇಳಿದ್ರೆ base year price, Q0 ಅಂತ ಹೇಳಿದ್ರೆ base year quantity. Correct? So base year quantity, current year price. ಬೇಸ್ ಇಯರ್ ಪ್ರೈಸ್, ಕರೆಂಟ್ ಇಯರ್ ಪ್ರೈಸ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ P1 Q0 ಸಿಗುತ್ತೆ, P0 Q0 ಸಿಗುತ್ತೆ. ಆಮೇಲೆ ಎರಡನೇ ಎಕ್ಸ್ಪರ್ಟಿ ಇರೋದು
purchase price index number. Okay, purchase price index number. So ಇವರು ಏನು ಫಾರ್ಮುಲಾ ಕೊಟ್ಟಿದ್ದಾರೆ, ಸಿ P01, ರೈಟ್ ಹಿಯರ್ P ಯಾಕಂತ ಹೇಳಿದ್ರೆ purchase ಕೊಟ್ಟಿದ್ದು, summation P1 Q1 divided by summation P0 Q0 into 100. Okay, I check once. Summation P1 Q1 divided by summation P0 Q1, not Q0. P0 Q1. Here it is P0 Q0. Here P0 Q1. So what is the meaning of this? Purchase price index number, base year, current year. Summation P1 Q0, current year price, current year quantity. Base year price, current year quantity. ಅಂದ್ರೆ ಕ್ವಾಂಟಿಟಿಗಳಿಗೆ ವೇಟೇಜ್ ಕೊಟ್ಟಿರೋದ್ರಿಂದ ಎಲ್ಲ ಕಡೆ ಇದು ಬರುತ್ತೆ. ಇಲ್ಲಿ Q0 Q0 Q1 Q1. Okay. In the beginning only I told we take the formula of all the 6 expertise. ಎಲ್ಲ 6 ಜನರದು ಫಾರ್ಮುಲಾ ಒಮ್ಮೆಲೆ ಬರ್ಕೊಂಡು ಆಮೇಲೆ ನಾವು ಏನು ಮಾಡೋಣ, ಪ್ರಾಬ್ಲಮ್ಸ್ ಅನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ 6 ಜನರದು ಯಾಕೆ ಒಮ್ಮೆ ಬರ್ಕೊಳ್ಳೋಣ ಅಂತ ಹೇಳಿದ್ರೆ, ಒಮ್ಮೆ ನಾನು ಬರೀತೇನೆ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ನಾನು 3ನೇ ತಗೊಳ್ತೇನೆ. ಸಿ ಯಾರಿದ್ದಾರೆ? ಮಾರ್ಷಲ್ ಎಡ್ವರ್ಡ್ಸ್. Price index. Okay, so Marshall Edwards price index number. Okay, so ಇಲ್ಲಿ ಎರಡು ಎಕ್ಸ್ಪರ್ಟೀಸ್ ಇದ್ದಾರೆ, ಇವರು ಏನು ಫಾರ್ಮುಲಾ ಕೊಟ್ಟಿದ್ದಾರೆ ಅಂತ. ಓಕೆ, ಸೊ ಇದನ್ನು ಹೀಗೆ ಬರೀತೇನೆ. P01 Marshall Edwards is equal to, okay, summation P1 Q0 plus summation P1 Q1 divided by, okay, summation P0 Q0 plus summation P0 Q1. I read once. Summation P1 Q0 plus summation P1 Q1 divided by summation P0 Q0 plus summation P0 Q1 into 100. Okay, so ಇನ್ನೊಬ್ಬರ ಎಕ್ಸ್ಪರ್ಟಿ ಮಾರ್ಷಲ್ ಎಡ್ವರ್ಡ್ಸ್. ಆಮೇಲೆ ಮಾರ್ಷಲ್ ಎಡ್ವರ್ಡ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅನ್ನ ನೀವು ಲಾಸ್ಟೆಸ್ ಮತ್ತೆ ಪಾಸ್ಟೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಜೊತೆ ಕಂಪೇರ್ ಮಾಡಿದಾಗ ಗೊತ್ತಾಗುತ್ತೆ. ಮಾರ್ಷಲ್ ಎಡ್ವರ್ಡ್ಸ್ ಏನ್ ಮಾಡಿದ್ದಾರೆ, ಲಾಸ್ಟೇ ಮತ್ತೆ ಪಾಸ್ಟೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅನ್ನೇ ತಗೊಂಡಿದ್ದಾರೆ, ಬಟ್ ಎರಡರದ್ದು ಎಗ್ರಿಗೇಟ್ ತಗೊಂಡಿದ್ದಾರೆ. ನೀವು ಅಲ್ಲಿ ಗೊತ್ತಾಗುತ್ತೆ ನೋಡಿ. ಮಾರ್ಷಲ್ ಎಡ್ವರ್ಡ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಇಸ್ ಈಕ್ವಲ್ ಟು ಸಮೇಷನ್ P1 Q0 plus summation P1 Q1, correct, divided by summation P0 Q0 ಇದನ್ನೇ ತಗೊಂಡಿದ್ದಾರೆ ಪ್ಲಸ್ summation P0 Q1 ಇದನ್ನೇ ತಗೊಂಡಿದ್ದಾರೆ. ಅಂದ್ರೆ ಇವರಿಬ್ಬರದ್ದು ಎಗ್ರಿಗೇಟ್ ಅನ್ನ ಅವರು ತಗೊಂಡಿದ್ದಾರೆ. ಇದು ಎರಡರದ್ದು ಟೋಟಲ್ ಆಫ್ ದಿ ನ್ಯೂಮರೇಟರ್, ಟೋಟಲ್ ಆಫ್ ದಿ ಡಿನಾಮಿನೇಟರ್, ಎರಡನ್ನ ಆಡ್ ಮಾಡಿ ಇಂಟು 100 ಮಾಡಿದ್ದಾರೆ. ಅದಕ್ಕೆ ನಿಮ್ಗೆ ಹೇಳಿದ್ದು ಎಲ್ಲ ಎಕ್ಸ್ಪರ್ಟಿಗಳ ಫಾರ್ಮುಲಾನ ಒಮ್ಮೆಲೆ ಬರ್ಕೊಳ್ಳೋಣ ಅಂತ. ಯಾಕಂತ ಹೇಳಿದ್ರೆ ಲಾಸ್ಟೆಸ್ಟ್ ಮತ್ತು ಫಾಸ್ಟೆಸ್ಟ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲೇ ಉಳಿದೆಲ್ಲ ಎಕ್ಸ್ಪರ್ಟಿಗಳು ಬೇಸ್ ಆಗಿ ಇಟ್ಕೊಂಡಿದ್ದಾರೆ. ಕರೆಕ್ಟಾ? ಸೊ ಅದಕ್ಕೆ ನಾವು ಒಮ್ಮೆ ಎಲ್ಲಾದ್ರೂ ಫಾರ್ಮುಲಾ ಬರ್ಕೊಂಡು ಬಿಟ್ರೆ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಇವೆರಡನ್ನ ನ್ಯೂಮರೇಟರ್ ಪಾರ್ಟ್ ಅನ್ನ ಆಡ್ ಮಾಡಿದ್ದಾರೆ, ಡಿನಾಮಿನೇಟರ್ ಪಾರ್ಟ್ ಅನ್ನ ಆಡ್ ಮಾಡಿದ್ದಾರೆ. ಅದನ್ನ ಅವರು ಹೊಸ ಈಕ್ವೇಶನ್ ಆಗಿ ಕೊಟ್ಟಿದ್ದಾರೆ, ಹೊಸ ಫಾರ್ಮುಲಾ ಆಗಿ ಕೊಟ್ಟಿದ್ದಾರೆ. P01 is equal to
summation P1 Q0 plus P1 Q1 divided by summation P0 Q0 plus summation P0 Q1. So ಇದು ಮಾರ್ಷಲ್ ಏಜ್. ಆಮೇಲೆ ನಮಗೆ ಡಾರ್ವಿಶ್ ಬೌಲೆ ಅಂತ ಬರ್ತದೆ. ಡಾರ್ವಿಶ್ ಬೌಲೆಸ್ ಓಕೆ ಪ್ರೈಸ್ ಇಂಡೆಕ್ಸ್ price index. Okay, so Darvish-Bowles price index numbers. So ಇವರು ಹೇಗೆ ಫಾರ್ಮುಲಾ ಕೊಟ್ಟಿದ್ದಾರೆ weighted aggregative price changes ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಓಕೆ, ಸೇಮ್ ಏನಿದೆ P01 Darvish-Bowles is equal to, so ಇವರ ಫಾರ್ಮುಲಾ ಏನಂತ ಹೇಳಿದ್ರೆ half 1/2 of summation P1 Q0 divided by summation P0 Q0 plus summation P1 Q1 divided by summation P0 Q1. Okay, into 100. So Darvish-Bowles price index number P01 is equal to half of average of summation P1 Q0 divided by summation P0 Q0 plus summation P1 Q1 divided by summation P0 Q1. So just whenever you watch the videos, a video ನೋಡುವಾಗಲೇ ಆ ಫಾರ್ಮುಲಾ ಬರ್ಕೊಂಡು ಬಿಡಿ, ಅವಾಗ ನಿಮಗೆ ಪ್ರಾಬ್ಲಮ್ಸ್ ಮಾಡುವಾಗ ಈಸಿ ಆಗುತ್ತೆ. ಸೊ ಒಮ್ಮೆ ನಿಮಗೆ ಫಾರ್ಮುಲಾ ಗೊತ್ತಾಯ್ತು ಅಂತ ಹೇಳಿದ್ರೆ ಎಲ್ಲ ಡೇಟಾನ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರ್ತಾರೆ ಕ್ವಶನ್ ಅಲ್ಲಿ, ಅದ್ರ ಪ್ರಕಾರ ನಾವು ಸೊಲ್ಯೂಷನ್ ಮಾಡಬಹುದು. ಓಕೆ, ಸೊ ಇಲ್ಲಿ ಏನು ಚೇಂಜಸ್ ಇದೆ? ಏನು ಚೇಂಜಸ್ ಇಲ್ಲ. ಡಾರ್ವಿಶ್-ಬೌಲೆ ಕೂಡ ಲಾಸ್ಟ್ ಡೇಸ್ ಮತ್ತೆ ಪಾಸ್ಟ್ ಡೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅನ್ನೇ ತಗೊಂಡಿದ್ದಾರೆ. ಡಾರ್ವಿಶ್ ಮತ್ತೆ ಬೌಲೆ ಅವರು ಲಾಸ್ಟ್ ಡೇಸ್ ಮತ್ತೆ ಪಾಸ್ಟ್ ಡೇಸ್ ಇಂಡೆಕ್ಸ್ ನಂಬರ್ ಅನ್ನು ತಗೊಂಡಿದ್ದಾರೆ. ಬಟ್ ಏನ್ ಮಾಡಿದ್ದಾರೆ? ಎವರೇಜ್ ಕೊಟ್ಟಿದ್ದಾರೆ. ಎರಡು ಇಂಡೆಕ್ಸ್ ನಂಬರ್ ಇದ್ದು ಎವರೇಜ್ ಪ್ರೈಸ್ ಕೊಟ್ಟಿದ್ದಾರೆ, ಎವರೇಜ್ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ನೋಡಿ, ಹಾಫ್ ಅನ್ನು ಬರ್ತಿದ್ದಾರೆ. ಏನ್ ಮಾಡಿದ್ದಾರೆ? ಸಮೇಷನ್ P1 Q0 ಡಿವೈಡೆಡ್ ಬೈ ಸಮೇಷನ್ P0 Q0 ಸೇಮ್ ಇದೇ ಬರ್ತಿದೆ. ಆಮೇಲೆ ಪ್ಲಸ್ ಸಮೇಷನ್ P1 Q1 ಡಿವೈಡೆಡ್ ಬೈ ಸಮೇಷನ್ P0 Q1 ಇಂಟು 100. ಅಂದ್ರೆ ಲಾಸ್ಟ್ ಡೇಸ್ ಮತ್ತೆ ಪಾಸ್ಟ್ ಡೇಸ್ ಏನು ಪ್ರೈಸ್ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಕೊಟ್ಟಿದ್ದಾರೋ ಅದನ್ನೇ ಸೇಮ್ ತಗೊಂಡಿದ್ದಾರೆ, ಒಂದು ಬ್ರಾಕೆಟ್ ಅಲ್ಲಿ ಇಟ್ಟು. ಬಟ್ ಅದರದ್ದು ಎವರೇಜ್ ಅಂತ ಹೇಳ್ತಾರೆ. ಅದರದ್ದು ಎವರೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಅದು ಪರ್ಸೆಂಟೇಜ್ ಚೇಂಜ್ ಆಗುತ್ತೆ. ಪ್ರೈಸ್ ಆಫ್ ದಿ ಕಮಾಡಿಟೀಸ್ ಇದು ಪರ್ಸೆಂಟೇಜ್ ಚೇಂಜಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಯಾರಿದು? ಡಾರ್ವಿಶ್-ಬೌಲೆಸ್. ಸೊ ಹೋಪಿಂಗ್ ದಟ್ ಆಲ್ ಆಫ್ ಯು ಹ್ಯಾವ್ ನೋಟೆಡ್ ದಿಸ್ ಫಾರ್ಮುಲಾ ಬರ್ಕೊಂಡಿದ್ದೀರಾ ಅಂತ ಅನ್ಕೊಂತೇನೆ. ಇನ್ನು ಎರಡು ಫಾರ್ಮುಲಾ ಇದೆ, ಒಂದು ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್, ಇನ್ನೊಂದು ಕೆಲ್ಲಿಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಸೊ ಅದು ನೀವು ಬರ್ಕೊಂಡಿದ್ದಿದ್ರೆ ಕ್ಲಿಯರ್ ಆಗಿದ್ರೆ, ಸೊ ನಾನು ಅಲ್ಲಿ ಬರೀತೇನೆ. ಜಸ್ಟ್ ಐ ರಬ್ ದಟ್, ಒಮ್ಮೆ ಅದನ್ನ ರಬ್ ಮಾಡ್ತೇನೆ. ಓಕೆ, ಸೊ ಇಬ್ಬರದ್ದು ನಾವು ಪ್ರೈಸ್ ಇಂಡೆಕ್ಸ್ ನಂಬರ್ ಬರ್ಕೋಬಿಟ್ರೆ ಆಮೇಲೆ ಪ್ರಾಬ್ಲಮ್ಸ್ ಅನ್ನ ವರ್ಕೌಟ್ ಮಾಡೋಣ. ಸೊ ಎಲ್ಲ ಪ್ರಾಬ್ಲಮ್ ಅಲ್ಲೂ ಡೈರೆಕ್ಟ್ ಆಗಿ ಅವರೇ ಕೊಟ್ಟಿರ್ತಾರೆ ಯಾರ ಪ್ರೈಸ್ ಇಂಡೆಕ್ಸ್ ನಂಬರ್ ಅನ್ನ ಅಪ್ಲೈ ಮಾಡಬೇಕು ಅಂತ. ಸೊ ಫಸ್ಟ್ ಈಗ ನಾವೇನ್ ಮಾಡಬೇಕು? ಅವರ ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲಿ ಏನ್ ಫಾರ್ಮುಲಾ ಇದೆಯೋ ಅದನ್ನ ಬರ್ಕೋಬೇಕು. ಆಮೇಲೆ ಅವ್ರು ಕೊಟ್ಟಿರೋ ಡೇಟಾ ನೋಡಿ ಏನೇನು ನಮಗೆ ಬೇಕು ಫಾರ್ಮುಲಾದಲ್ಲಿ ಅಪ್ಲೈ ಮಾಡಲಿಕ್ಕೆ ಅವನ್ನೇ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಆಮೇಲೆ ಪರ್ಸೆಂಟೇಜ್ ಚೇಂಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಐ ರೈಟ್ ಹಿಯರ್ E Fisher's price index number. So ಇನ್ನೊಬ್ಬ ಎಕ್ಸ್ಪರ್ಟ್ ಫಿಶರ್. ಓಕೆ, ಸೊ ಇವ್ರ ಪ್ರಕಾರ ವೇಟೆಡ್ ಅಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರ್ ಪರ್ಸೆಂಟೇಜ್ ಚೇಂಜ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು? ಸೇಮ್ P01 F ಅಂದ್ರೆ ಫಿಶರ್ಸ್. ಓಕೆ, ಸೊ ಸ್ಕ್ವೇರ್ ರೂಟ್ ಆಫ್ ಓಕೆ ಸಮೇಷನ್ P1 Q0
divided by summation P naught Q naught into summation P1 Q1 divided by summation P naught Q1 into 100. ಸೊ ಇದನ್ನು ನೋಡಿದಾಗ ನಿಮ್ಗೆ ಅನ್ಸುತ್ತೆ ಇವರು ಕೂಡ ಲಾಸ್ಟ್ ಡೇಸ್ ಮತ್ತು ಪಾಸ್ಟ್ ಡೇಸ್ ಫಾರ್ಮುಲಾನೇ ಬೇಸ್ ಆಗಿ ತಗೊಂಡಿದ್ದಾರೆ. ಬಟ್ ಏನ್ ಮಾಡಿದ್ದಾರೆ, ಸ್ಕ್ವೇರ್ ರೂಟ್ ಆಗಿ ತಗೊಂಡಿದ್ದಾರೆ. ಅಲ್ಲಿ ನೋಡಿ, ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಇಸ್ ಈಕ್ವಲ್ ಟು summation P1 Q0 divided by summation P0 Q0 into summation P1 Q1 divided by summation P0 Q0. Sorry, P0 Q1. Square root and product of these two, last day's and past day's price index number, and square root of that into 100. That is Fisher's price index number. ಅಲ್ವಾ? ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿದ್ದಾರೆ ಮತ್ತೆ ಸ್ಕ್ವೇರ್ ರೂಟ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಅದನ್ನೇ ಅವರು ತಮ್ಮ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಹೇಳಿದ್ದಾರೆ. ವೇಟೆಡ್ ಎಗ್ರಿಗೇಟಿವ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಹೇಳಿದ್ದಾರೆ. Okay, so P01 is equal to square root of summation P1 Q0 divided by summation P0 Q0 into summation P1 Q1 divided by summation P0 Q1 into 100. ಇದು ಯಾವುದು ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಸೊ ಅದಕ್ಕೆ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದು ಲಾಸ್ಟ್ ಡೇಸ್ ಮತ್ತೆ ಪಾಸ್ಟ್ ಡೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಬೇಸ್. ಸೊ ಫಸ್ಟ್ ಎರಡು ಎಕ್ಸ್ಪರ್ಟಿ ಇವರಿಬ್ರು ಇವರ ಇಂಡೆಕ್ಸ್ ನಂಬರ್ ಅನ್ನ ಫಾರ್ಮುಲಾನ ಬೇಸ್ ಆಗಿ ಇಟ್ಕೊಂಡು ಉಳಿದವರೆಲ್ಲ ಸ್ವಲ್ಪ ಮಾಡಿಫಿಕೇಶನ್ ಮಾಡಿದ್ದಾರೆ, ಸ್ವಲ್ಪ ಚೇಂಜಸ್ ಮಾಡಿ ಅವರ ಫಾರ್ಮುಲಾ ಕೊಟ್ಟಿದ್ದಾರೆ. ಓಕೆ, ಸೊ ಐ ಟೇಕ್ ನೆಕ್ಸ್ಟ್ ಎಫ್. ಲಾಸ್ಟ್ಲಿ ಕೆಲ್ಲಿಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಕೆಲ್ಲಿಸ್ ಪ್ರೈಸ್ ಇಂಡೆಕ್ಸ್ ನಂಬರ್. ಓಕೆ, ಸೊ ಒನ್ ಮೋರ್ ಎಕ್ಸ್ಪರ್ಟಿ, ಇವರು ಇನ್ನೊಬ್ಬ ಎಕ್ಸ್ಪರ್ಟಿ. ಸೊ ಇವರು ಏನು ಫಾರ್ಮುಲಾ ಕೊಟ್ಟಿದ್ದಾರೆ, P01 ಕೆ ಅಂದ್ರೆ ಕೆಲ್ಲಿಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಇಸ್ ಈಕ್ವಲ್ ಟು ಸಮೇಷನ್ P1, ಓಕೆ, ಸಮೇಷನ್ P1 Q divided by summation P0 Q into 100, where Q is fixed, where Q represents fixed, right here, fixed base period, fixed base period. Okay, so Q is equal to fixed base period. ಅಂದ್ರೆ ಎರಡು ಕಡೆ Q1 ಅಷ್ಟೇ ಇಟ್ಕೊಂಡಿದ್ದಾರೆ. ಕೆಲ್ಲಿಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಇಸ್ ಈಕ್ವಲ್ ಟು P1 summation P1 Q divided by summation P0 Q into 100. ಓಕೆ, ಅದರಲ್ಲಿ Q ಎರಡು ಕಡೆ ಸೇಮ್ ಇದೆ, ಅದನ್ನ ನಾವು ಫಿಕ್ಸ್ಡ್ ಬೇಸ್ ಪೀರಿಯಡ್ ಅಂತ ಹೇಳ್ತೇವೆ. ಈಗ Q1 Q0 ಎಲ್ಲ ಅಂತ ಬಂದ್ರೆ ಅದು ಚೇಂಜ್ ವೇರಿಯಬಲ್ ಬೇಸ್ ಪೀರಿಯಡ್ ಆರ್ ಚೇಂಜ್ ಬೇಸ್ ಪೀರಿಯಡ್. ಸೊ ಅಲ್ಲಿ Q ಫಿಕ್ಸ್ ಆಗಿರೋದ್ರಿಂದ ಫಿಕ್ಸ್ಡ್ ಬೇಸ್ ಪೀರಿಯಡ್ ಅಂತ ಹೇಳ್ತೇವೆ. ಓಕೆ, ಸೊ ಇಷ್ಟು 6 ಜನರಲ್ ಫಾರ್ಮುಲಾ ಇದೆ. ಬಟ್ 6 ಜನರಲ್ ಫಾರ್ಮುಲಾ ಅಲ್ಲಿ ಫಸ್ಟ್ ಇಬ್ರು ಫಾರ್ಮುಲಾ ಏನು ಕೊಟ್ಟಿದ್ದಾರೋ ಉಳಿದವರು ಅದನ್ನೇ ಬೇಸ್ ಆಗಿ ಇಟ್ಕೊಂಡು ಅವರ ಫಾರ್ಮುಲಾ ಕೊಟ್ಟಿದ್ದಾರೆ. ಒಬ್ರು ಏನ್ ಮಾಡಿದ್ದಾರೆ, ಎರಡನ್ನ ಆಡ್ ಮಾಡಿ ಒಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಮತ್ತೊಬ್ರು ಏನ್ ಮಾಡಿದ್ದಾರೆ, ಎರಡನ್ನು ಎಗ್ರಿಗೇಟ್ ತಕೊಂಡು ಒಂದು ಎವರೇಜ್ ಮಾಡಿ ಫಾರ್ಮುಲಾ ಕೊಟ್ಟಿದ್ದಾರೆ, ಹಾಫ್ ಅಂತ ಮಾಡಿ. ಇನ್ನೊಬ್ರು ಏನ್ ಮಾಡಿದ್ದಾರೆ, ರೂಟ್ ಅಲ್ಲಿ ಸ್ಕ್ವೇರ್ ರೂಟ್ ಅಲ್ಲಿ ಎರಡು ಪ್ರಾಡಕ್ಟ್ ಅನ್ನ ಪ್ರೆಸೆಂಟ್ ಮಾಡಿ ಅವರ ಇಂಡೆಕ್ಸ್ ನಂಬರ್ ಅಂತ ಹೇಳಿದ್ದಾರೆ, ಫಿಶರ್ಸ್ ಇಂಡೆಕ್ಸ್ ನಂಬರ್. ಸೊ ಇನ್ನೊಬ್ರು ಏನ್ ಮಾಡಿದ್ದಾರೆ, ಕ್ವಾಂಟಿಟಿನ ಫಿಕ್ಸ್ ಆಗಿ ಇಟ್ಕೊಂಡಿದ್ದಾರೆ. ಕರೆಂಟ್ ಇಯರಿಗೆ ಬೇಸ್ ಇಯರಿಗೆ ಕ್ವಾಂಟಿಟಿ ಫಿಕ್ಸ್ ಬೇಸ್ ಪೀರಿಯಡ್ ಮಾಡಿಕೊಂಡು ಅವರ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಕೊಟ್ಟಿದ್ದಾರೆ. ಓಕೆ, ಸೊ ಇವಿಷ್ಟು ಎಕ್ಸ್ಪರ್ಟ್ಗಳು ಏನು ಫಾರ್ಮುಲಾ ಕೊಟ್ಟಿದ್ದಾರೋ ಅದ್ರ ಮೇಲೆ ನಾವು ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡ್ತೇವೆ. ಓಕೆ, ಸೊ ಎಕ್ಸಾಮ್ ಅಲ್ಲಿ ಒಬ್ಬ ಎಕ್ಸ್ಪರ್ಟಿ ಫಾರ್ಮುಲಾ ಕೇಳಿದ್ರೆ 5 ಮಾರ್ಕ್ಸ್ ಕೇಳ್ಬೋದು. 2 ಅಥವಾ 3 ಜನರ ಎಕ್ಸ್ಪರ್ಟಿ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಕೇಳಿದ್ರೆ 10 ಮಾರ್ಕ್ಸ್. ಫಾರ್ ಎಕ್ಸಾಂಪಲ್
from the following data calculate last place price index number. This is for 5 marks. Okay, ಇಷ್ಟೇ ಕೇಳಿದ್ರೆ from the following data calculate last place price index number. So ಇಷ್ಟೇ ಕೇಳಿದ್ರೆ ಅದು 5 marks ಇದೆ. ಕೆಲವೊಮ್ಮೆ ಹೇಗೆ ಹೇಳ್ತಾರೆ from the following data calculate last place price index number, that is A, B past place price index number and C Marshall Edwards price index number. ಹೀಗೆ ಒಂದು 3 ಅಥವಾ 4 ಕೇಳಿದ್ರೆ ಅದನ್ನ 10 marks ಕೇಳ್ತಾರೆ. ಓಕೆ, ಸೊ ಒಬ್ಬರದೇ ಇಂಡೆಕ್ಸ್ ನಂಬರ್ ಕೇಳಿದ್ರೆ 5 marks, 3 ಅಥವಾ 3ಕ್ಕಿಂತ ಹೆಚ್ಚು ಕೇಳಿದ್ರೆ 10 marks ಕೇಳ್ತಾರೆ. ಅಂಡ್ ಕ್ವಶನ್ ಪೇಪರ್ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ, ಕ್ವಶನ್ ಬ್ಯಾಂಕ್ ಅಲ್ಲಿ ಡೆಫಿನೆಟ್ ಆಗಿ ಕ್ವಶನ್ಸ್ ಇರುತ್ತೆ, 5 marks ಇರುತ್ತೆ, 10 marks ಇರುತ್ತೆ. ಓಕೆ, ಸೊ ಹೋಪಿಂಗ್ ದಟ್ ಆಲ್ ದೀಸ್ ಫಾರ್ಮುಲಾ ಆರ್ ಕ್ಲಿಯರ್ ಟು ಯು. Okay, so last place price index number, we were discussing the second main method of constructing price index number, that is weighted price index numbers. ಅದರಲ್ಲಿ ಎರಡು ಕ್ಲಾಸಿಫಿಕೇಶನ್, ಒಂದು weighted aggregative price index number, ಇನ್ನೊಂದು weighted average of relatives. ಆಮೇಲೆ weighted aggregative price index ಅಲ್ಲಿ 6 ಜನ ಎಕ್ಸ್ಪರ್ಟ್ಗಳು ಫಾರ್ಮುಲಾ ಕೊಟ್ಟಿದ್ದಾರೆ. ಸೊ 6 ಎಕ್ಸ್ಪರ್ಟ್ಗಳು ಪ್ರೈಸ್ ಲೆವೆಲ್ ಚೇಂಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಕ್ವಾಂಟಿಟಿನ ಬೇಸ್ ಆಗಿ ಇಟ್ಕೊಂಡು ಫಾರ್ಮುಲಾ ಕೊಟ್ಟಿದ್ದಾರೆ. ಸೊ ಎಲ್ಲ ಫಾರ್ಮುಲಾ ನಾವು ತಗೊಂಡಿದ್ದೇವೆ. ಈಗ ಎಲ್ಲ ಫಾರ್ಮುಲಾವನ್ನು ಒಮ್ಮೆ ನೀವು ರಿವೈಂಡ್ ಮಾಡ್ಕೋಬೇಕು. ಓಕೆ, ಲಾಸ್ಟ್ ಪ್ಲೇಸ್ ಏನು ಫಾರ್ಮುಲಾ ಕೊಟ್ಟಿದ್ದಾರೆ, ಪಾಸ್ಟೇಸ್ ಏನು ಫಾರ್ಮುಲಾ ಕೊಟ್ಟಿದ್ದಾರೆ, ಆಮೇಲೆ ಡಾರ್ಬಿಶ್ ಬೋಲೆ ಏನು ಫಾರ್ಮುಲಾ ಕೊಟ್ಟಿದ್ದಾರೆ, ಮಾರ್ಷಲ್ ಎಡ್ವರ್ಡ್ಸ್ ಏನು ಫಾರ್ಮುಲಾ ಕೊಟ್ಟಿದ್ದಾರೆ, ಆಮೇಲೆ ಫಿಶರ್ಸ್ ಏನು ಫಾರ್ಮುಲಾ ಕೊಟ್ಟಿದ್ದಾರೆ, ಕೆಲ್ಲೀಸ್ ಏನು ಫಾರ್ಮುಲಾ ಕೊಟ್ಟಿದ್ದಾರೆ. ಸೊ ಇವಿಷ್ಟನ್ನು ನೀವು ನೆನಪಿಟ್ಕೋಬೇಕು. ಸೊ ನೆನಪಿಟ್ಕೊಳ್ಳಿಕ್ಕೆ ಈಸಿ ಆದ ವೇ ಅಂತ ಹೇಳಿದ್ರೆ, ಸಿಂಪಲ್ ವೇ ಅಂತ ಹೇಳಿದ್ರೆ, ಇವೆರಡು ಫಾರ್ಮುಲಾ ಕರೆಕ್ಟ್ ಆಗಿ ನೆನಪಿಟ್ಕೊಳ್ಳಿ. ಓಕೆ, 10 0 0 11 0 1 10 0 0 11 0 1 ಇಷ್ಟು ನೆನಪಿಟ್ಕೊಬಿಟ್ರೆ ಉಳಿದೆಲ್ಲ ಎಕ್ಸ್ಪರ್ಟಿಗಳು ಇವರನ್ನೇ ಕಾಪಿ ಮಾಡ್ತಾರೆ. ಅದಕ್ಕೆ ಫಿಶರ್ಸ್ ಇಂಡೆಕ್ಸ್ ನಂಬರ್ ಇರ್ಬೋದು, ಕೆಲ್ಲಿಸ್ ಇರ್ಬೋದು, ಡಾರ್ಬಿಶ್ ಬೋಲೆ ಇರ್ಬೋದು, ಮಾರ್ಷಲ್ ಎಡ್ವರ್ಡ್ ಇರ್ಬೋದು, ಇವ್ರದೆಲ್ಲ ಫಾರ್ಮುಲಾ ನೆನಪಿಟ್ಕೋಬೇಕಂತ ಹೇಳಿದ್ರೆ ಇವರ ಫಾರ್ಮುಲಾ ಕರೆಕ್ಟ್ ಆಗಿ ನೆನಪಿಟ್ಕೋಬೇಕು, ಲಾಸ್ಟ್ ಫೇಸ್ ಮತ್ತೆ ಪಾಸ್ಟ್ ಫೇಸ್. Okay, so hoping that all these formulae are clear to you, I take up one formula or one problem, practical problem, so that we can conclude this. Okay, so I have all these formula. ಈಗ ಪ್ರಾಬ್ಲಮ್ ಸೊಲ್ಯೂಷನ್ ಮಾಡುವಾಗ ಗೊತ್ತಾಗಬೇಕು ನಮಗೆ ಯಾವ ಪ್ರೈಸ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿ ಹೇಳಿದ್ದಾರೆ. ಓಕೆ, ಸೊ ಅದಕ್ಕೆ ತಕ್ಕಂತೆ ಫಾರ್ಮುಲಾ ಹಾಕಬೇಕು. ಫಾರ್ಮುಲಾದಲ್ಲಿ ಏನೇನು ವ್ಯಾಲ್ಯೂಸ್ ಬೇಕು ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಆಮೇಲೆ ಪರ್ಸೆಂಟೇಜ್ ಚೇಂಜ್ ಏನಾಗಿದೆಯೋ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. I wrote this all things because formula you have to remember, it will be not given in the question paper. Okay, but last place price index construct ಮಾಡಿ ಅಂತ ಕೇಳಬಹುದು ಬಿಟ್ರೆ ಫಾರ್ಮುಲಾ ಅವರೇ ಹಾಕಿ ಕೊಡಲ್ಲ ಕ್ವಶನ್, ಫಾರ್ಮುಲಾ ನಾವು ನೆನಪಿಟ್ಕೊಳ್ಳೋದು. ಓಕೆ, ಸೊ ಫಾರ್ಮುಲಾ ಒಮ್ಮೆ ನೆನಪಿದ್ರೆ ನಾವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. So hoping that all the concepts are clear to you. Last case, past case, okay. Then Marshall Edwards, Dorvish Bowley, okay. Then Fisher's price index number, Kelly's price index number. Okay. So I take the question problem from the exercise, that is problem number 4, page number 97. So page number 97 ನೋಡಿ, 4ನೇ ಪ್ರಾಬ್ಲಮ್. ಸೊ 4ನೇ ಪ್ರಾಬ್ಲಮ್ ಅಲ್ಲಿ ಏನು ಹೇಳಿದ್ದಾರೆ, ಕಂಪ್ಯೂಟ್ ಲಾಸ್ಟ್ ಪೇಸ್, ಪಾಸ್ಟೇಸ್, ಮಾರ್ಷಲ್ ಎಡ್ವರ್ಡ್ಸ್, ಡಾರ್ಬಿಶ್ ಬೌಲೇಜ್ ಅಂಡ್ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್. ನೋಡಿ, ಒಂದೇ ಪ್ರಾಬ್ಲಮ್ ಅಲ್ಲಿ ಎಲ್ಲ ಪ್ರೈಸ್ ಇಂಡೆಕ್ಸ್ ನಂಬರ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಲಾಸ್ಟ್ ಪ್ಲೇಸ್, ಪಾಸ್ಟೇಸ್, Marshall Edwards, Dorbish Bowles and Fisher's price index numbers. So ಒಬ್ಬರದನ್ನ ಬಿಟ್ಟಿದ್ದಾರೆ, ಕೆಲ್ಲೀಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಒಂದು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಮತ್ತೆ ಎಲ್ಲ ಎಕ್ಸ್ಪರ್ಟಿ ಪ್ರೈಸ್ ಇಂಡೆಕ್ಸ್ ನಂಬರ್ ಏನು ಫಾರ್ಮುಲಾ ಕೊಟ್ಟಿದ್ದಾರೋ ಅದನ್ನ
ಚೇಂಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಡೇಟಾ ಏನೇನು ಕೊಟ್ಟಿದ್ದಾರೆ, ಫಸ್ಟ್ ಕಾಲಮ್ ಐಟಮ್ಸ್ ಎ ಬಿ ಸಿ ಡಿ, ಆಮೇಲೆ 2004 ಅಂತ ಕೊಟ್ಟಿದ್ದಾರೆ, 2008 ಅಂತ ಕೊಟ್ಟಿದ್ದಾರೆ. 2004 ಅಲ್ಲಿ ಪ್ರೈಸ್ ಮತ್ತು ಕ್ವಾಂಟಿಟಿ ಕೊಟ್ಟಿದ್ದಾರೆ, 2008 ಅಲ್ಲಿ ಪ್ರೈಸ್ ಮತ್ತು ಕ್ವಾಂಟಿಟಿ ಕೊಟ್ಟಿದ್ದಾರೆ. ಓಕೆ, ಸೊ ಎರಡು ಇಯರ್ ಯಾಕೆ ಬೇಕು ನಮಗೆ, 2004 ಮತ್ತು 2008. 2004 ಬೇಸ್ ಇಯರ್, 2008 ಕರೆಂಟ್ ಇಯರ್. ಓಕೆ, ಸೊ ಬೇಸ್ ಇಯರ್ ಪ್ರೈಸ್ ಮತ್ತು ಕ್ವಾಂಟಿಟಿ ಕೊಟ್ಟಿದ್ದಾರೆ. ಬೇಸ್ ಇಯರ್ ಪ್ರೈಸ್ ಮತ್ತು ಕ್ವಾಂಟಿಟಿ ಅಂತ ಹೇಳಿದ್ರೆ P0 Q0. ಆಮೇಲೆ 2008 ಇದು ಪ್ರೈಸ್ ಮತ್ತು ಕ್ವಾಂಟಿಟಿ ಕೊಟ್ಟಿದ್ದಾರೆ. 2008 ಇದು ಪ್ರೈಸ್ ಮತ್ತು ಕ್ವಾಂಟಿಟಿ ಅಂತ ಹೇಳಿದ್ರೆ ಕರೆಂಟ್ ಇಯರ್ ಪ್ರೈಸ್ ಅಂಡ್ ಕ್ವಾಂಟಿಟಿ P1 ಅಂಡ್ Q1 ಅಲ್ವಾ. ಸೊ ಬೇಸ್ ಇಯರ್ P0 Q0, ಕರೆಂಟ್ ಇಯರ್ P1 Q1 ಅಷ್ಟನ್ನು ಕೊಟ್ಟಿದ್ದಾರೆ. ಓಕೆ, ಸೊ ನಾವೇನ್ ಮಾಡಬೇಕು ಈಗ, ಲಾಸ್ಟ್ ಫೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು, ಪಾಸ್ಟೇಜ್ ಪ್ರೈಸ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು, ಮಾರ್ಷಲ್ ಎಡ್ವರ್ಡ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು, ಡಾರ್ವಿಶ್ ಬೌಲೆಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಪ್ಲೈ ಮಾಡಬೇಕು, ಆಮೇಲೆ ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ಸ್ ಅನ್ನು ಅಪ್ಲೈ ಮಾಡಬೇಕು. ಸೊ ಇವೆಲ್ಲವನ್ನು ನಾವು ಎ ಬಿ ಅಂತ ತಗೊಳ್ಳೋಣ. If I start, I think it will be half. Okay, so I take up this problem, problem number 4, problem number 5, problem number 6. Okay, 2-3 problems we work out in our next classes so that you can easily understand. Okay, so ಈ ಪ್ರಾಬ್ಲಮ್ ಅನ್ನು ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವರ್ಕೌಟ್ ಮಾಡ್ತೇನೆ. ಏನು ಇಲ್ಲ, ಹೇಗೆ ಸೊಲ್ಯೂಷನ್ ಮಾಡೋದು ಅಂತ ಹೇಳಿದ್ರೆ, ಫಸ್ಟ್ ಪ್ರೈಸ್ ಇಂಡೆಕ್ಸ್ ನಂಬರ್ ಯಾರು ಕೊಟ್ಟಿದ್ದಾರೆ, ಸೊಲ್ಯೂಷನ್ ಅಂತ ಹಾಕಬೇಕು, ಎ ಅಂತ ಹಾಕಬೇಕು, ಲಾಸ್ಟ್ ಫೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಕೇಳಿದ್ದಾರೆ. ಓಕೆ, ಸೊ ಲಾಸ್ಟ್ ಫೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಂತ ಬರ್ಕೊಳ್ಳೋದು, ಕೆಳಗಡೆ ಫಾರ್ಮುಲಾ ಹಾಕೋದು. ಸೊ ಫಾರ್ಮುಲಾ ಹಾಕಿದಾಗ ನಮ್ಗೆ ಗೊತ್ತಾಗುತ್ತೆ ಏನೇನು ಕ್ಯಾಲ್ಕುಲೇಟ್ ಮಾಡಬೇಕಂತ. ಸೊ ಏನೇನು ಕ್ಯಾಲ್ಕುಲೇಟ್ ಮಾಡಬೇಕಂತ ಗೊತ್ತಾದಾಗ ಡೇಟಾ ಅವರೇ ಕೊಟ್ಟಿದ್ದಾರೆ, P0 ಅವರೇ ಕೊಟ್ಟಿದ್ದಾರೆ, Q0 ಅವರೇ ಕೊಟ್ಟಿದ್ದಾರೆ, P1 ಅವರೇ ಕೊಟ್ಟಿದ್ದಾರೆ, Q1 ಅವರೇ ಕೊಟ್ಟಿದ್ದಾರೆ. ಸೊ ನಾವು ಕಾಲಮ್ಸ್ ಮಾಡ್ಕೊಳ್ಳೋಣ, ನಮಗೆ ಏನೇನು ರಿಕ್ವೈರ್ಮೆಂಟ್ಸ್ ಇದೆ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡೋಣ, ಆಮೇಲೆ ಮೇನ್ ಫಾರ್ಮುಲಾದಲ್ಲಿ ಅಪ್ಲೈ ಮಾಡೋಣ, ಪರ್ಸೆಂಟೇಜ್ ಚೇಂಜ್ ಸಿಗುತ್ತೆ ಲಾಸ್ಟ್ ಫೇಸ್, ಆಮೇಲೆ ಪಾಸ್ಟೇಜ್ ಸಿಗುತ್ತೆ. ಮೇನ್ ಆಗಿ ಲಾಸ್ಟ್ ಫೇಸ್ ಮತ್ತು ಪಾಸ್ಟೇಜ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಉಳಿದಿದ್ದು ಮಾರ್ಷಲ್ ಎಡ್ವರ್ಡ್ಸ್ ಇದ್ದು, ಆಮೇಲೆ ಡಾರ್ವಿಶ್ ಬೌಲೆದು, ಆಮೇಲೆ ಫಿಶರ್ಸ್ ಇದ್ದು, ಇವರೆಲ್ಲರಿಗೂ ಅದೇ ಕ್ಯಾಲ್ಕುಲೇಟ್ ಮಾಡಿದ ವ್ಯಾಲ್ಯೂನೇ ಅಪ್ಲೈ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರೆಲ್ಲ ಫಾರ್ಮುಲಾದಲ್ಲಿ ಲಾಸ್ಟ್ ಫೇಸ್ ಮತ್ತು ಪಾಸ್ಟೇಜ್ ಇಂಡೆಕ್ಸ್ ನಂಬರ್ ಫಾರ್ಮುಲಾನೇ ಇದೆ, ಬೇರೆ ಏನೂ ಇಲ್ಲ. Okay, so that problem plus 1 or 2 problems I take up in my next classes, hoping that today's discussion is clear to you. So theory part annu sariyagi ಓದ್ಕೊಳ್ಳಿ, ಮೀನಿಂಗ್ ಇರಬಹುದು, ಡೆಫಿನಿಷನ್ ಇರಬಹುದು, ಟೈಪ್ಸ್ ಇರಬಹುದು, ಆಮೇಲೆ ಸ್ಟೆಪ್ಸ್ ಇನ್ ಕನ್ಸ್ಟ್ರಕ್ಷನ್ ಆಫ್ ಇಂಡೆಕ್ಸ್ ನಂಬರ್ಸ್ ಇರಬಹುದು, ಆಮೇಲೆ ಪ್ರೈಸ್ ಇಂಡೆಕ್ಸ್ ನಂಬರ್, ಕ್ವಾಂಟಿಟಿ ಇಂಡೆಕ್ಸ್ ನಂಬರ್, ವ್ಯಾಲ್ಯೂ ಇಂಡೆಕ್ಸ್ ನಂಬರ್ ಇರಬಹುದು, ಫೀಚರ್ಸ್ ಇರಬಹುದು. ಓಕೆ, ಆಮೇಲೆ ಲಿಮಿಟೇಷನ್ಸ್ ಇರ್ಬೋದು, ಯೂಸಸ್ ಇರ್ಬೋದು. ಓಕೆ, ಟೈಪ್ಸ್, ಮೆಥಡ್ಸ್ ಇರ್ಬೋದು, ಒಂದು ಸ್ಟ್ರಕ್ಚರ್ ಕೊಟ್ಟಿದ್ದು ಅವೆಲ್ಲವನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಸೊ ಎಲ್ಲವೂ 1 ಮಾರ್ಕ್ ಅಥವಾ 2 ಮಾರ್ಕ್ಸ್ ಕೇಳ್ತಾರೆ. ಪ್ರಾಬ್ಲಮ್ಸ್ ಅಂತೂ 5 ಮಾರ್ಕ್ಸ್ ಇಲ್ಲ, 10 ಮಾರ್ಕ್ಸ್ ಬಂದೇ ಬರುತ್ತೆ. ಸೊ ಇಷ್ಟು ನೀವು ನೋಡಿಕೊಂಡ್ರೆ ಆಲ್ ಟುಗೆದರ್ ಯು ಕ್ಯಾನ್ ಎಕ್ಸ್ಪೆಕ್ಟ್ 10-15, I think 50% of the marks. 50% of the marks you can think from this module, index numbers. Okay, so next class ಅಲ್ಲಿ ಪ್ರಾಬ್ಲಮ್ಸ್ ಅನ್ನು ನೀಟಾಗಿ ವರ್ಕೌಟ್ ಮಾಡೋಣ. ಹೇಗೆ ನಾವು ಲಾಸ್ಟ್ ಫೇಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲಿ ಚೇಂಜಸ್ ಕ್ಯಾಲ್ಕುಲೇಟ್ ಮಾಡೋದು, ಪರ್ಸೆಂಟೇಜ್ ಪಾಸ್ಟೇಜ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅಲ್ಲಿ ಚೇಂಜಸ್ ಕ್ಯಾಲ್ಕುಲೇಟ್ ಮಾಡೋದು, ಮಾರ್ಷಲ್ ಎಡ್ವರ್ಡ್ಸ್, ಡಾರ್ವಿಶ್ ಬೌಲೆ ಅಂಡ್ ಫಿಶರ್ಸ್ ಇಂಡೆಕ್ಸ್ ನಂಬರ್. Okay, so next class we definitely work out maximum problems so that we can easily understand all these expertise price index numbers. Okay, so with this I conclude today's class. So we meet for the next classes. Okay, so thank you one and all.